ಹನುಮನ ಜನ್ಮಭೂಮಿ ಇಬ್ಬರು ಯುವಕರು ಈ ಒಂದು ಸೈಕಲ್ಗೆ ಸೇವೆಯನ್ನು ಮಾಡಿದ್ದಾರೆ. ಹರಿ ಓಂ ನಮಸ್ತೆ. ಈ ದಿನ ನಾಗರ ಪಂಚಮಿ. ನಾವೆಲ್ಲ ಮೆಜೆಸ್ಟಿಕ್ಕಿನ ನಾಗರಕಟ್ಟೆಯಲ್ಲಿದ್ದೀವಿ. ಈ ಸುದಿನದಿಂದ ಈ ಜಾಗದಿಂದ ಅಂದರೆ ಬೆಂಗಳೂರಿನ ಮೆಜೆಸ್ಟಿಕ್ ಈ ನಾಗರಕಟ್ಟೆಯಿಂದ ಶ್ರೀರಾಮ ಮಂದಿರ ಅಯೋಧ್ಯೆಗೆ ಸೈಕಲ್ ಮುಖಾಂತರ ಇಬ್ಬರು ಯುವಕರು ಯಾತ್ರೆ ಹೊರಟಿದ್ದಾರೆ. ಇದು ಒಂದು ದಿನದಲ್ಲಿ ನಂದು ಕನಸಾಗಿತ್ತು, ದೇವರು ನೆನ್ಸು ಮಾಡಲಿಲ್ಲ. ಬಟ್ ಈ ಹುಡುಗರ ಮುಖಾಂತರ ನೆನ್ಸು ಮಾಡ್ತಾ ಇದ್ದಾರೆ. ಖುಷಿ ಆಗ್ತಾ ಇದೆ ನಮಗೆ, ಅವರಲ್ಲಿ ಭಾಗಿಯಾಗ್ತಾ ಇದ್ದೀವಿ ಅನ್ನೋದಕ್ಕೆ. ಅವರಿಬ್ಬರಿಗೂ ಶ್ರೀರಾಮ ಭಕ್ತ ಬಂಟ ಆಂಜನೇಯ ಶಕ್ತಿ ಕೊಡಲಿ, ಧೈರ್ಯ ಕೊಡಲಿ, ಅಲ್ಲಿಗೆ ಹೋಗೋ ತನಕ ಶ್ರೀರಾಮ ದರ್ಶನ ಚೆನ್ನಾಗಾಗಲಿ ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಹರಿ ಓಂ ನಮಸ್ತೆ. ನಾನು ಇವತ್ತು ಏನು ನಾಗರಕಟ್ಟೆಯಲ್ಲಿದ್ದೀವಿ. ಇನ್ನೇನು ಕೆಲವೇ ಸಂದರ್ಭದಲ್ಲಿ ಇಲ್ಲಿಂದ ಇಬ್ಬರು ಯುವಕರು ಅಯೋಧ್ಯೆಗೆ ಹೊರಡ್ತಾ ಇದ್ದಾರೆ. ಎಲ್ಲ ತಯಾರಿ ಎಲ್ಲ ನಡೆದಿದೆ. ಇಲ್ಲಿ ನಾಗರಕಟ್ಟೆಯಲ್ಲಿ ಪೂಜೆ ಆಗಿ ಇಲ್ಲಿಂದ ಹೊರಡ್ತಾ ಇದ್ದಾರೆ. ಇನ್ನು ಈ ಒಂದು ಸೇವೆ ಮಾಡೋಕ್ಕೆ ಮುಖ್ಯವಾಗಿ ಕಾರಣ ಆಗಿದ್ದು ಮೈಸೂರಿನ ಒಂದು ಟೀಮ್, ಒಂದು ಮಹೇಶ್ ಜಿ ಒಬ್ಬರು ಈ ಒಂದು ಅಮೌಂಟ್ಗಳನ್ನ ಕಲೆಕ್ಷನ್ ಮಾಡಿದರು. ಮತ್ತು ಸೇವಾ ಕನ್ನಡ ಟ್ರಸ್ಟಿಂದ ಒಂದಿಷ್ಟು ಅಮೌಂಟ್ ಹಾಕಿ ಆ ಸೇವೆಯನ್ನು ಮಾಡಿದ್ದಾರೆ. ಮತ್ತು ಮೈಸೂರು ಟೀಮ್ಗೆ ಹಾಗೂ ಹಿಂದೂ ಕಾರ್ಯಕರ್ತರಿಗೆ ಧನ್ಯವಾದಗಳು. ದೇಶಭಕ್ತರಿಗೂ ನಮಸ್ತೆ. ಸೇವಾ ಕನ್ನಡಿಗ ಟ್ರಸ್ಟ್ ವತಿಯಿಂದ ಇವತ್ತು ನಾವು ಮಾಡಿರೋ ಒಂದು ಸೇವೆ, ಪ್ರತಿ ತಿಂಗಳು ನೀವು ಕೊಡ್ತಾ ಇರೋ ಹಣ ಎಲ್ಲಿಗೋಗ್ತಾ ಇದೆ ಅನ್ನೋದಾದರೆ ದಯವಿಟ್ಟು ಈ ಥರ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದೆ. ಆ ಬೆಂಬಲ ಕೊಟ್ಟಿರೋದಕ್ಕೆ ಇವತ್ತು ಇದೊಂದು ಸೇವೆ, ಇದೊಂದು ಮಾಡೋಕ್ಕೆ ನಾವೆಲ್ಲ ಒಂದು ಬಲವಾಯಿತು. ಆಮೇಲೆ ಮೈಸೂರು ಟೀಮ್ಗದ್ದು ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಸಹಾಯದಿಂದನೇ ಇವತ್ತು ನಾವು ಒಂದು ಏನಾದರೂ ಇನ್ನೊಂದು ಈ ಥರದೊಂದು ಸೇವೆ ಮಾಡೋಕ್ಕಾಯಿತು. ಯಾಕೆಂದರೆ ಒಬ್ಬರಿಗೆ ನಿಮಗೆಲ್ಲರಿಗೂ ಧನ್ಯವಾದಗಳು ಜಿ. ಸೇವಾ ಕನ್ನಡ ಟ್ರಸ್ಟ್ ಗೌರವಾಧ್ಯಕ್ಷ ಇವತ್ತು ಇದೊಂದು ಅಪರೂಪವಾದಂಥ ಅವಕಾಶ ಸಿಕ್ಕಿದ್ದು ಈ ಸೇವಾ ಕನ್ನಡ ಟ್ರಸ್ಟ್ನ ಸೌಭಾಗ್ಯ ಅಂತ. ಹನುಮನ ಜನ್ಮಭೂಮಿ ಕಿಷ್ಕಿಂಧೆಯ ಕರ್ನಾಟಕದಿಂದ ರಾಮ ಜನ್ಮಭೂಮಿ ಶ್ರೀರಾಮನ ಜನ್ಮಭೂಮಿ ಅಯೋಧ್ಯೆಗೆ ಸೈಕಲ್ ಮುಖಾಂತರ ಯಾತ್ರೆ ಹೊರಟಿರುವ ಇಬ್ಬರಿಗೂ ಶುಭವಾಗಲಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇಬ್ಬರಿಗೂ ಶ್ರೀರಾಮ ಭಕ್ತ ಬಂಟ ಆಂಜನೇಯ ಶಕ್ತಿ ಕೊಡಲಿ, ಧೈರ್ಯ ಕೊಡಲಿ, ಅಲ್ಲಿಗೆ ಹೋಗೋ ತನಕ ಶ್ರೀರಾಮ ದರ್ಶನ ಚೆನ್ನಾಗಾಗಲಿ ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ.